ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಸ್ಯಾಟರ್ಡೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ನಾನು ಪ್ರಜ್ಞಂಗೆ ಕಟ್ಟಿಂಗ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಆಚೆ ಕರ್ಕೊಂಬಂದಿದ್ದೀನಿ. ಹಂಗೆ ಎಳ್ನೀರು ಕುಡಿಯೋಣ ಅಂತ ಕುಡಿತಾ ಇದ್ವಿ. ಚೆನ್ನಾಗಿತ್ತಾ? ಇವಾಗ ಪಾರ್ಲರಿಗೆ ಹೋಗಬೇಕು. ಎಳ್ನೀರು ಕುಡ್ದಿದ್ದಾಯಿತು. ಇವಾಗ ಪಾರ್ಲರಿಗೆ ಬಂದ್ವಿ. ಪ್ರಜ್ಞನ ಕೂರಿಸಿದ್ದಾರೆ. ಅಂದರೆ ನನ್ನ ನೋಡಿದ್ರೆ ಹಠ ಮಾಡ್ತಾಳೆ ಅಂತ ಅಂದ್ಬಿಟ್ಟು ನಾನು ಈ ಕಡೆ ಸೈಡ್ ಕೂತ್ಕೊಂಡೆ. ಅವಳಿಗೆ ಸ್ಟಾರ್ಟ್ ಮಾಡಿ ಚಿಕ್ಕ ಮಕ್ಳಿಗೆ ಕಟ್ಟಿಂಗ್ ಮಾಡೋದೇ ದೊಡ್ಡ ಕಷ್ಟ. ಬಟ್ ಆದರೆ ಅಂದರೆ ಇವಾಗ ಸ್ಟಾರ್ಟಿಂಗ್ಗೆ ಕೂದಲು ನೀಟಾಗಿ ಕಟ್ ಮಾಡಿಸ್ಕೊತ ಬಂದರೆ ಅವ್ರಿಗೆ ನೆಕ್ಸ್ಟು ಫ್ಯೂಚರಲ್ಲಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಸೊ ಅದಕ್ಕೋಸ್ಕರ ನಾನು ಕಟ್ಟಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಇವಾಗ ಕಟ್ಟಿಂಗ್ ಎಲ್ಲ ಮಾಡಿಸಿದ್ದಾಯಿತು. ಐಸ್ ಕ್ರೀಮ್ ಬೇಕು ಅಂತ ಅಂದು ಐಸ್ ಕ್ರೀಮು ಕುರ್ಕುರೆ ತೊಗೊಂಡ್ಕೊಡೋಣ ಅಂತ ಅಲ್ಲೇ ಪಕ್ಕದಲ್ಲಿ ಬೇಕ್ರಿ ಇತ್ತು. ಸೊ ಅಲ್ಲೇ ತೊಗೊಂಡ್ಕೊಟ್ಟೆ. ಅವಳು ಆಮೇಲೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸುಮ್ಮನೆ ಬೆಳಗ್ಗೆನೆ ಕಿರಿಕಿರಿ ಮಾಡ್ತಾಳೆ ಅಂತ ಅದಕ್ಕೆ ಐಸ್ ಕ್ರೀಮ್ ಬೇಡ, ಕುರ್ಕುರೆ ಅಷ್ಟೇ ತೊಗೊಡ್ತೀನಿ ಅಂತ. ಮಕ್ಕಳು ಬುದ್ಧಿನೇ ಆ ಥರ, ಯಾವ್ದು ನೋಡ್ತಾರೋ ಅದನ್ನು ಕೇಳ್ತಾರೆ. ಅದನ್ನು ನಾವು ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕಷ್ಟೆ. ಏನು ಕೇಳ್ತಾರೆ ಅದನ್ನು ಒಂದು ತೊಗೊಟ್ಟು ಇನ್ನೊಂದನ್ನ ಇದು ಮಾಡಬೇಕಷ್ಟೆ. ಅಂದರೆ ಈ ಕೋಲ್ಡ್ ವೆದರಲ್ಲಿ ಐಸ್ ಕ್ರೀಮ್ ಬೇಡ ಅಂತ ಅಷ್ಟೇ ನಾನು ಇದು ಮಾಡಿದ್ದು ಅವಳಿಗೆ. ಅದಾದಮೇಲೆ ಇಡ್ಲಿ ಬೇಕು ಅಂತ ಅಂದ್ಲು. ಇಡ್ಲಿ ತೊಗೊಂಡು ಬಂದೆ. ಅಂದರೆ ಸ್ನಾನ ಮಾಡ್ಸೋಕ್ಕಿಂತ ಮುಂಚೆ ತಿನ್ನಿಸ್ತಾ ಇದ್ದೀನಿ. ಏಕೆ ಅಂದರೆ ಪಾಪ ಅವಳು ಬೆಳಗ್ಗೆನೆ ಕರ್ಕೊಂಡೋಗಿದ್ನಲ್ವ, ಅವಳಿಗೆ ತುಂಬ ಹಶ್ವಾಗ್ಬಿಟ್ಟಿತ್ತೆ ಅವಳಿಗೆ. ಅದಕ್ಕೋಸ್ಕರ ಬೇಕಮ್ಮ ಬೇಕು ಅಂತ ಇದು ಮಾಡಿದ್ಲು. ಸರಿ ಆಯಿತು ತಿಂದ್ಬಿಟ್ಟೆ ಸ್ನಾನ ಮಾಡು ಅಂತ ಅಂದ್ಬಿಟ್ಟು ಅವಳ ಫ್ರೆಂಡು ಬಂದಳು, ಅವಳ ಜೊತೆ ಕುತ್ಕೊಂಡು ತಿಂದಳು. ಅದಾದಮೇಲೆ ಸ್ನಾನ ಮಾಡಿಸಿ ಒಂದು ಕಟ್ಟಿಂಗ್ ಹೇಗಿದೆ ಅಂತ ನೋಡಿದೆ. ಒಂದು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಶಿಲ್ಪಾ ಮನೆಗೆ ಬಂದ್ವಿ. ಶಿಲ್ಪಾ ಮನೇಲಿ ಕಾಳು ಇದ್ದಕ್ತಾ ಇದ್ಲು. ನಾನು ಅವಳ ಜೊತೆ ಕುತ್ಕೊಂಡು ಪಾಪ ಅವಳಿಗೂ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಕಾಳು ಇತ್ತು ಕೊಡ್ತಾಯಿದ್ದೆ. ಇವಳು ಇಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಲೇ ಸ್ವಲ್ಪ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ಲು. ಅದಕ್ಕೆ ಇವಾಗ ಪ್ರಜ್ಞಾ ವೆಲ್ಕಮ್ ಮಾಡ್ತಿದ್ದಾಳೆ ಅವ್ರ ಯೂಟ್ಯೂಬ್ ಚಾನಲ್ಗೆ. ವೆಲ್ಕಮ್ ಯೂಟ್ಯೂಬ್ ಚಾನಲ್ ಅಂತೆ. ಅದಾದಮೇಲೆ ಬಟ್ಟೆ ಒಗೆಯೋದಿತ್ತು. ಬೆಳಗ್ಗೆನೇ ನೆನೆಸಿಟ್ಟು ಹೋಗಿದ್ದೆ ನಾನು. ಬಟ್ಟೆ ಒಗೆದಿದ್ದಾಯಿತು ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.